ಒಂದು ತಿಂಗಳಾದರೂ ಕೂಡ ಯುದ್ಧ ಮುಗಿತಾ ಇಲ್ಲ. ಟೆಹರಾನ್ನಲ್ಲಿರುವ ಮೂಲಸೌಕರ್ಯಗಳನ್ನು ಗುರಿಯಾಗಿರಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇರಾನ್ನ ಟೆಹರಾನ್ನ ಮೇಲೆ 150ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. IRGCಯ ಮಿಲಿಟರಿ ಕೈಗಾರಿಕಾ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮಿಲಿಟರಿ ಸಂಶೋಧನೆ, ಶಸ್ತ್ರಾಸ್ತ್ರ ಅಭಿವೃದ್ಧಿ, ಉತ್ಪಾದನಾ ಘಟಕ ಇದೆಲ್ಲವನ್ನ ಕೂಡ ಗುರಿಯಾಗಿರಿಸಿ ದಾಳಿ ಮಾಡಿದೆ. ಟೆಹರಾನ್ನ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇರಾನ್ನ ಕ್ಯಾಪಿಟಲ್ ಟೆಹರಾನ್, ಅದರ ಮೇಲೆ ದಾಳಿ ನಿರಂತರವಾಗಿ ನಡೀತಾ ಇದೆ. IRGCಯ ಕಮಾಂಡ್ ಸೆಂಟರ್ಗಳು, ಅವರ ಯುದ್ಧೋಪಕರಣಗಳನ್ನು ಇಡುವಂತಹ ಶಸ್ತ್ರಾಸ್ತ್ರ ಸಂಗ್ರಹ ಸ್ಥಳಗಳು ಇದೆಲ್ಲವನ್ನ ಕೂಡ ಗುರಿಯಾಗಿರಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕಾದ ಯೋಚನೆ ಇರೋದು ಇರಾನ್ನ ಯುದ್ಧ ಸಾಮರ್ಥ್ಯವೇ ಮಿಸೈಲ್ಸು ಮತ್ತು ಡ್ರೋನ್. ಮಿಸೈಲ್ ಮತ್ತು ಡ್ರೋನ್ ಅನ್ನ ಸಂಗ್ರಹಿಸಿಡುವಂಥ ಜಾಗಗಳು ಮತ್ತು ಅಭಿವೃದ್ಧಿಪಡಿಸುವಂಥ ಜಾಗಗಳು, ಇದನ್ನು ಟಾರ್ಗೆಟ್ ಮಾಡಿದರೆ ಇರಾನ್ನ ಬಡಿದಾಡುವಂಥ ಸಾಮರ್ಥ್ಯ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇರಾನ್ನ ಬಳಿ ಯುದ್ಧ ವಿಮಾನಗಳಿಲ್ಲ ಮತ್ತು ಭೂಸೇನೆಯನ್ನು ಬಳಸಿ ಕಾರ್ಯಾಚರಣೆ ಏನು ನಡೀತಾ ಇಲ್ಲ. ಇರಾನ್ ಬಳಸ್ತಾ ಇರೋದು ತನ್ನಲ್ಲಿರುವಂಥ ಮಿಸೈಲ್ಗಳನ್ನು ಮತ್ತು ತಾನು ಅಭಿವೃದ್ಧಿಪಡಿಸಿರುವಂಥ ಸ್ಯಾಂಕ್ಷನ್ಗಳ ಮಧ್ಯೆಯೇ ಅಭಿವೃದ್ಧಿಪಡಿಸಿರುವಂಥ ಡ್ರೋನ್ಗಳನ್ನು. ಈ ಸಾಮರ್ಥ್ಯ ಏನಾದರೂ ಕುಗ್ಗಿ ಹೋಯಿತು ಅಂತಾದರೆ ಇರಾನ್ ಶರಣಾಗತಿಯಾಗುತ್ತೆ ಅಂತ ಇಸ್ರೇಲ್ ಮತ್ತು ಅಮೆರಿಕಾದ ಯೋಚನೆ. ಅದೇ ಕಾರಣಕ್ಕಾಗಿ ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹ ಸ್ಥಳಗಳು, ಅಭಿವೃದ್ಧಿ ಮಾಡುವಂಥ ಜಾಗಗಳು, ಅಂದರೆ ಮಿಸೈಲ್ ಅಭಿವೃದ್ಧಿ ಮಾಡುವಂಥ ಜಾಗಗಳು, ಇದನ್ನು ಟಾರ್ಗೆಟ್ ಮಾಡಿ ದಾಳಿ ಮುಂದುವರಿಸಿದೆ ಇಸ್ರೇಲ್ ಮತ್ತು ಅಮೆರಿಕ. ಇದರ ಮಧ್ಯೆ ಇನ್ನೊಂದು ಮಹತ್ವದ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.